ಓಂ ಎಲ್ಲರಿಗೂ ನಮಸ್ಕಾರ. ಇಂದು ಮೇ 7 ಮೇ 7ನೇ ತಾರೀಕು ಗುರುದೇವ ರವೀಂದ್ರನಾಥ್ ಠಾಕೂರರ ಜನ್ಮದಿನ. ಬಹುಶಃ ನನ್ನ ಜೀವನದಲ್ಲಿ ಇಂತಹ ದಿನವನ್ನು ಪ್ರತಿ ವರ್ಷವೂ ಆಚರಿಸಬೇಕು ಅಂತ ಬಹಳ ಉತ್ಕಟವಾದ ಹಂಬಲ ಇತ್ತು. ನಾನು ಅದನ್ನು ಸಾಧಿಸಿದ್ದೆ ಹುಬ್ಬಳ್ಳಿಯ ಕರ್ಕಿ ಸಾಹಿತ್ಯ ವೇದಿಕೆಯಲ್ಲಿ. ಹೆಂಗೆ ಅಂತಂದ್ರೆ, ನನ್ನ ಗುರುಗಳು ಪ್ರಹ್ಲಾದ್ ನರೇಗಲ್ ಮಾಸ್ತರು, ನನ್ನ ಮಾಧ್ಯಮಿಕ ಶಾಲಾ ಗುರುಗಳು, ನನ್ನಲ್ಲಿ ಕನ್ನಡದ ಪ್ರೀತಿಯನ್ನು ಬಿತ್ತಿದವರು. ಅವರು ನನಗೆ ಶಿಷ್ಯ ಅಂತಿದ್ದರು, ನಾನು ಅವರಿಗೆ ಮಾಸ್ತರ್ ಅಂತಿದ್ದೆ. ಅವರು 1925ರಿಂದ 1930ರವರೆಗೆ 5 ವರ್ಷಗಳ ಕಾಲ ಶಾಂತಿನಿಕೇತನದಲ್ಲಿದ್ದು ಅಲ್ಲಿ ವಿಶ್ವಭಾರತೀಯ BA ಡಿಗ್ರಿಯನ್ನು ಪದವಿಯನ್ನು ಪಡೆದು ಬಂದವರು. ಗುರುದೇವರ ಜೊತೆಯಲ್ಲಿ ತಿರುಗಾಡಿದವರು, ಅಡ್ಡಾಡಿದವರು. ಕರ್ನಾಟಕದ ಅತ್ಯಂತ ಮೃಷ್ಟಾನ್ನವಾದಂಥ ಒಂದು ಸಮೀಚೀನವಾದಂಥ ಒಂದು ರುಚಿಯಾದಂಥ ಉಪ್ಪಿಟ್ಟನ್ನು ಮೇಲಿನ ಮೇಲೆ ಅವರು ರವೀಂದ್ರನಾಥ್ ಠಾಕೂರರಿಗೆ ಮಾಡಿ ತಿನ್ನಿಸ್ತಾ ಇದ್ದರಂತೆ. ಅಂಥ ಅದ್ಭುತ ವ್ಯಕ್ತಿ ನಮಗೆ ಶಾಲಾ ಮಾಸ್ತರಾಗಿ ಸಿಕ್ಕಿದ್ದರು. ವರಕವಿ ಬೇಂದ್ರೆಯವರ ಅತ್ಯಂತ ಪ್ರೀತಿಯ ಶಿಷ್ಯರು. ನನ್ನನ್ನು ಬೇಂದ್ರೆಯವರ ಮನೆಗೆ ಕರೆದುಕೊಂಡು ಹೋಗಿ ಪರಿಚಯಿಸಿದಂಥವ್ರು. ಅವರು ಪ್ರತಿ ವರ್ಷ ತಮ್ಮ ಜೀವನದುದ್ದಕ್ಕೂ ಶ್ರೀ ಗುರುದೇವ ರವೀಂದ್ರನಾಥ್ ಠಾಕೂರ್ ಅವರ ಜನ್ಮದಿನ ಆಚರಿಸ್ತಾ ಇದ್ದೆ. ಎಲ್ಲೇ ಇರಲಿ, ಹೇಗೇ ಇರಲಿ. ಅವರ ನಂತರ ನಾನು ಇದನ್ನು ಮುಂದುವರಿಸಬೇಕು ಅಂತ ಬಹಳ ಆಶಯಪಟ್ಟಿದ್ದೆ. ಆದರೆ ಕೆಲವು ವರ್ಷಗಳಾಗಲಿಲ್ಲ. 1998-90ರಲ್ಲಿ ಹುಬ್ಬಳ್ಳಿಯ ಡಾಕ್ಟರ್ DS ಕರ್ಕಿ ಸಾಹಿತ್ಯ ವೇದಿಕೆ, ಕರ್ಕಿ ತಮಗೆಲ್ಲ ಪರಿಚಯ, ಹಚ್ಚೇವು ಕನ್ನಡದ ದೀಪ, ಆ ಮಹಾಮಹಿಮರ ಒಂದು ಹೆಸರಿನಿಂದ ಶ್ರೀಯುತ ನಿರಂಜನ್ ವಾಲಿಶೆಟ್ಟರು ಈಗ ಅವರು ಕೀರ್ತಿಶೇಷರು. ಅವರು ಎಷ್ಟೊಂದು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಅಪಾರ ಶ್ರಮದಿಂದ ಸಾಹಿತ್ಯ ಕಾರ್ಯಕ್ರಮಗಳನ್ನು ಜರುಗಿಸ್ತಿದ್ದರು ಅಂದರೆ ನಮಗೆ ಆಶ್ಚರ್ಯ ಆಗಿತ್ತು. ನಾನು ಅವ್ರ ಜೋಡಿ ಇದ್ದೆ. ಒಂದು ಸಾರಿ ಹೇಳಿದೆ, ಇಲ್ಲ, ನಮ್ಮ ಗುರುಗಳು ಶ್ರೀ ಪ್ರಹ್ಲಾದ್ ನರೇಗಲ್ ಮಾಸ್ತರ್ ಹೆಸರಿನಲ್ಲಿ ದಯವಿಟ್ಟು ಗುರುದೇವ ರವೀಂದ್ರ ದಿನಾಚರಣೆಯನ್ನು ನೀವು ಪ್ರಾರಂಭ ಮಾಡ್ತೀರಾ? ಎಷ್ಟು ಹಣ ಕೊಡಬೇಕು ನಿಮ್ಗೆ? ಏನಿಲ್ಲ, ಒಂದು 10-15 ಸಾವಿರ ಅಂತ ಹೇಳಿದರು. ನಾನು ನನ್ನ ಸ್ನೇಹಿತರಿಗೆಲ್ಲ ಕೇಳಿದೆ. ಆ ಸುದ್ದಿ ನಮ್ಮ ಹಿರಿಯ ಕೆಲವು ನರೇಗಲ್ ಮಾಸ್ತರ್ ಪರಿಚಯ ಇದ್ದಂಥ ಕೆಲವು ಶ್ರೀ ಲಕ್ಷ್ಮೇಶ್ವರ ಮಾಸ್ತರ್ಗೆ, ಶ್ರೀ ರಾಯಚೂರು ಮಾಸ್ತರ್ಗೆ, ಇನ್ನೊಬ್ಬರು ಶ್ರೀ ಕುಲಕರ್ಣಿ ಮಾಸ್ತರ್ ಎಲ್ಲರಿಗೂ ಗೊತ್ತಾಯಿತು. ಅವರೂ ಎಲ್ಲ ಕೊಟ್ಟರು. ನಾವು ಹೀಗಾಗಿ ಒಂದು 15,000 ರೂಪಾಯಿ ಮೊತ್ತವನ್ನು ಕೊಡಲಿಕ್ಕೆ ಅವತ್ತು ಕೊಡ್ತಾ ಇದ್ವಿ. ಆ ಸಂದರ್ಭದಲ್ಲಿ ನರೇಗಲ್ ಮಾಸ್ತರ ಚಿರಂಜೀವ ಶ್ರೀ ರಮೇಶ್ ನರೇಗಲ್ ಅವರು ಹುಬ್ಬಳ್ಳಿಗೆ ಯಾಕೋ ಬಂದಿದ್ದರು. ಗೊತ್ತಾಯ್ತು ಅವ್ರ ಸುದ್ದಿ. ಅವರು ಬಂದರು, ನಮ್ಮ ಹತ್ರ ಬಂದು ತಾವು 10,000 ರೂಪಾಯಿ ಕೊಟ್ಟರು. ಹೀಗಾಗಿ ಒಂದು ನರೇಗಲ್ ಮಾಸ್ತರ ಕುಟುಂಬದಿಂದ ಹಾಗೂ ಅವರ ಶಿಷ್ಯ ಮತ್ತು ಸಹೋದ್ಯೋಗಿ ಕುಟುಂಬದ ಸುಮಾರು 25,000 ರೂಪಾಯಿ ಹಣವನ್ನು ನಾವು DS ಕರ್ಕಿ ಸಾಹಿತ್ಯ ವೇದಿಕೆಗೆ 1998-90ರಲ್ಲಿ ನಾವು ಕೊಟ್ವಿ. ಮರು ವರ್ಷವೇ ಈ ಮೇ 7ರಂದು ಈ ಕಾರ್ಯಕ್ರಮ ಅದ್ಭುತವಾಗಿ ಜರುಗ್ತಾ ಇತ್ತು. ಶ್ರೇಷ್ಠ ವಿದ್ವಾಂಸರನ್ನೆಲ್ಲ ಕರೆಸಿ ನಾವು ಮಾಡಿದ್ವಿ. ಸುಮಾರು 15 ವರ್ಷಗಳ ಕಾಲ ಈ ಕಾರ್ಯಕ್ರಮ ಜರುಗಿತು. ಮುಂದೆ ನಿರಂಜನ್ ಶ್ರೀ ವಾಲಿಶೆಟ್ಟಿ ಕೆಲವು ಆರೋಗ್ಯ ಇನ್ನಿತರ ಕಾರಣಗಳಿಂದಾಗಿ ಇದು ಸ್ವಲ್ಪ ಬಂದಾಗಿದೆ. ಈಗ ಕರ್ಕಿ ಸಾಹಿತ್ಯ ವೇದಿಕೆ ಹೊಸ ಟ್ರಸ್ಟ್ ಫಾರ್ಮ್ ಆಗಿದೆ. ಅವರು ಇನ್ನು ಮುಂದುವರೆಸಲಿ ಅನ್ನುವಂಥ ನಾನು ಹಂಬಲವನ್ನು, ಆಶೆಯನ್ನು ಅವರಿಗೆ ವ್ಯಕ್ತಪಡಿಸಿದ್ದೇನೆ. ಆದರೆ ಇವತ್ತು ಕರೋನಾ ಕಾಟದಿಂದ ಅದು ಸಾಧ್ಯವಾಗಿರಲಿಕ್ಕಿಲ್ಲ. ಅದು ಬಂದಾಗಿದ್ದು ಕೇಳಿ ನನಗನಿಸ್ತು, ಇನ್ನೊಂದು ಸುಭದ್ರವಾದ ಸಂಸ್ಥೆಯನ್ನು ನಾನು ಹಿಡಿಬೇಕು, ನಮ್ಮ ಗುರುಗಳನ್ನು ನೆನಪಿಸಿಕೊಳ್ಬೇಕು, ಅದರಂತೆ ಗುರುದೇವ ರವೀಂದ್ರನಾಥ್ ಠಾಕೂರನ್ನು ನೆನಪಿಸಿಕೊಳ್ಬೇಕು ಅಂಥೇಳಿ ನಾನು ಮತ್ತೊಂದು ವಿಚಾರ ಹೊಂಟಿತು. ನಾನೇನು ಮಾಡಿದೆ, ಕರ್ನಾಟಕ ವಿದ್ಯಾವರ್ಗ ಸಂಘ ಧಾರವಾಡವನ್ನು ಸಂಪರ್ಕಿಸಿದೆ. ಅವರಿಗೆ ಹೇಳಿದೆ, ನಾನು ದತ್ತಿಯನ್ನು ಕೊಡ್ತೇನೆ, ದಯವಿಟ್ಟು ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ. ಆವಾಗ ಶ್ರೀಮಾನ್ ಪಾಟೀಲ್ ಪುಟ್ಟಪ್ಪನವರು ಅಧ್ಯಕ್ಷರಿದ್ದರು. ಅಯ್ಯೋ, ಭಾಳ ಸಂತೋಷ ವಿಚಾರ ಅಂದರು. ಯಾಕಂದ್ರೆ ಗುರುದೇವ ರವೀಂದ್ರನಾಥ್ ಠಾಕೂರ್ ಅವರು ಸುಮಾರು 1883-84ನೇ ಇಸ್ವಿಯಲ್ಲಿ ಧಾರವಾಡಕ್ಕೆ ಬಂದಿದ್ದರು. ಒಳಗೆ ಬರಲಿಲ್ಲ, ಧಾರವಾಡದ ರೈಲ್ವೆ ಸ್ಟೇಷನ್ದಲ್ಲಿ ಕೂತರು. ಅವರ ಅಣ್ಣ ಅವರು ಕಾರವಾರದ ಕಲೆಕ್ಟರ್ ಇದ್ದರು. ಅವರ ಕಾರ್ ಕಳಿಸಿ ಅವ್ರನ್ನ ಕರ್ಕೊಂಡು ಹೋದರು. ಆವಾಗ ಸುಮಾರು 1 ತಾಸು 2 ತಾಸುಗಳ ಕಾಲ ಅವರು ಧಾರವಾಡದ ಕೆಲವು
ಸಾಹಿತ್ಯ ಶ್ರೇಷ್ಠರನ್ನು ಭೇಟಿಯಾಗಿದ್ದರು ಅಂಥೇಳಿ. ಆ ಸ್ಮಾರಕವನ್ನು ಧಾರವಾಡ ರೈಲ್ವೆ ಸ್ಟೇಷನ್ದಲ್ಲಿ ಅದು ತೆಗೆದಿದ್ದರೂ ಮುಂಚೆ ಈಗ ಮತ್ತೆ ಪ್ರತಿಷ್ಠಾಪನೆ ಆಗಿದೆ. ಧಾರವಾಡದ ನೆಲವನ್ನು ಅವರು ಪುನೀತನಗೊಳಿಸಿದ್ದಾರೆ ಅಂತ ಹೇಳ್ತಾ, ಅದಕ್ಕೆ ನಾನು ನಿಮ್ಮಲ್ಲಿ ಆಗಬೇಕು ಕಾರ್ಯಕ್ರಮ ಅಂತ ಹೇಳಿದ್ದೆ. ಆವಾಗ ಅವರು ಭಾಳ ಸಂತೋಷದಿಂದ ಒಪ್ಪಿದರು. ನಾನು ದತ್ತಿಯನ್ನು ಕೊಟ್ಟೆ. ಮುಂದೆ ಶ್ರೀ ಪಾಟೀಲ ಪುಟ್ಟಪ್ಪನವರು ಇದ್ದಾಗ ಆ ಕಾರ್ಯಕ್ರಮ ಜರುಗಿತು. ಆವಾಗ ನಾನು ಸ್ವತಃ ಬೆಂಗಳೂರಿಂದ ಹೋಗಿ ಭಾಗವಹಿಸಿ ನನ್ನ ಉದ್ದೇಶವನ್ನು ಹೇಳಿದೆ. ಅವರಂದರು ಪ್ರತಿ ವರ್ಷ ನಾವು ಮಾಡ್ತೀವಿ ಅಂಥೇಳಿದೆ. ಅವ್ರಿಗೆ ಸಾಕಷ್ಟು ನಾನು ನನ್ನಲ್ಲಿದ್ದಂಥ ಗುರುದೇವ ರವೀಂದ್ರ ಸಾಹಿತ್ಯದ ಪುಸ್ತಕಗಳನ್ನು ಕೊಟ್ಟೆ. ಅವುಗಳಲ್ಲಿ ಪ್ರಮುಖ ಆಗಿದ್ದು ನಮ್ಮ ಮೈಸೂರಿನ ಶ್ರೀಮಾನ್ ರಾಮನಾಥ್ ಭಟ್ರವರು ಮಾಡಿದಂಥ ಸಾಕಷ್ಟು ಅನುವಾದ ಗ್ರಂಥಗಳನ್ನು ನಾನು ಅವರಿಗೆ ಕೊಟ್ಟಿದ್ದೇನೆ ಆ ವಿದ್ಯಾವರ್ಗ ಸಂಘಕ್ಕೆ. ಅದರ ಬಗ್ಗೆ ಮುಂದೆ ಹೇಳ್ತೇನೆ. ಈಗ 2 ವರ್ಷ ಮಾಡಿದರು, ಮತ್ತು ಕರೋನಾದ ಕಾಟ. ಬಹುಶಃ ವಿದ್ಯಾವರ್ಗ ಸಂಘದಲ್ಲಿ ಈ ಕಾರ್ಯಕ್ರಮ ಈ ವರ್ಷ ಹೋದ ವರ್ಷ ಜರುಗಿಲ್ಲ. ಈಗ ನೋಡ್ರಿ, ವರಕವಿ ಬೇಂದ್ರೆ ಅವರಿಗೆ ಗುರುದೇವ ರವೀಂದ್ರನಾಥ್ ಠಾಕೂರ್ ಅವರು ಬಹಳ ಅಚ್ಚುಮೆಚ್ಚಿನವರು. ಅವರು ತಮ್ಮ ಕಾವ್ಯದ ಪ್ರಥಮ ಗುರು ಅಂತ ಹೇಳ್ತಾರೆ. ಬಹುಶಃ ಶ್ರೀ ಅರವಿಂದರು ಪರಿಚಯ ಆಗುವುದಕ್ಕಿಂತ ಮೊದಲು ರವೀಂದ್ರರು ಅವರಿಗೆ ಪರಿಚಯ ಆಗಿತ್ತು ಅವರ ಕಾವ್ಯ ಸೃಷ್ಟಿಯ ಮೂಲಕ ಅಂತ. ಹೀಗಾಗಿ ಅವರು ಬಹಳ ಅದ್ಭುತವಾದಂಥ 2 ಕವನಗಳನ್ನು ಬರೆದಾರೆ. ತಮಗೆಲ್ಲ ಗೊತ್ತಿದೆ. 1ನೇ ಕವನಕ್ಕೆ ಭಾಳಷ್ಟು ಜನರು ಅದನ್ನು ಕೇಳಿರಿ. ಆ ಅದ್ಭುತವಾದಂಥ ಕವನದ 2 ನುಡಿಗಳನ್ನು ನಾನು ಇವತ್ತಿನ ದಿನ ವಾಚಿಸ್ತೇನೆ. ಅದು ತಮಗೆಲ್ಲರಿಗೂ ಅತ್ಯಂತ ಚಿರಪರಿಚಿತವಾದಂಥ ಆ ಪದ್ಯ. ಅದು ನೀವೆಲ್ಲರೂ ಅದನ್ನು ಕೇಳಿರಿ, ಹೇಳಿರಿ. ಶ್ರೇಷ್ಠ ಹಾಡುಗಾರರು ಅದನ್ನು ಹಾಡಿದ್ದಾರೆ. ನುಡಿದು ಬೇಸತ್ತಾಗ ದುಡಿದು ಸತ್ತಾಗ ಜನಕ ಹಿಗ್ಗಿನ ಹಾಡು ನೀಡಾವ, ನಿನ್ಹಾಂಗ ಹಾಡಾಕ ಪಡೆದು ಬಂದವ ಬೇಕೋ ಗುರುದೇವ. ಇವು 4 ನುಡಿಯವ. ಕೊನೆಯ ನುಡಿಯನ್ನು ಹಾಡ್ತೇನೆ. ಮೂಡಲಕ ಮೂಡಿದಿ, ಪಡುವಲಕ ಓಡಿದಿ, ದಿಕ್ಕೆಲ್ಲ ಕೂಡಿದಿ ಗುರುದೇವ. ಹಾಡಿ ಹಣ್ಣಾದೀನಿ, ಜಗದ ಕಣ್ಣಾದೀನಿ, ದುಡಿದು ಸಣ್ಣಾದೀನಿ ಗುರುದೇವ. ಅದ್ಭುತವಾದ ಹಾಡು. ಇನ್ನೊಂದು ಹಾಡು ಬೇಂದ್ರೆ ವರಕವಿ ರಚಿಸಿದ ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟು ಹೇಳ್ತೇನೆ. ಈಗ ನಾನು ಏನು ಮಾಡಿದೆ, ನನ್ನ ಗುರುಗಳ ಶತಮಾನೋತ್ಸವ ಬಂತು. ಆ ಸಂದರ್ಭದಲ್ಲೇ ಅವರು ಬರೆದಂಥ ಎಲ್ಲ ಪುಸ್ತಕಗಳನ್ನು ನಾನು ಪ್ರಕಟ ಮಾಡಿದೆ ನಮ್ಮ ಸ್ನೇಹಿತರ ಸಹಾಯದಿಂದ, ನಮ್ಮ ಹುಬ್ಬಳ್ಳಿಯ ಸಾಹಿತ್ಯ ಪ್ರಕಾಶನದ ಸಹಾಯದಿಂದ. ಇದು ನೋಡಿ, ಇದು ಕನ್ನಡ ಗೀತಾಂಜಲಿ ಅಂಥೇಳಿ. ಇದು ಸಂಕ್ಷಿಪ್ತ. ಈ ಸಂಕ್ಷಿಪ್ತವನ್ನು ಮಿಂಚಿನ ಬಳ್ಳಿಯವರು ಮಾಡಿದರು, ಅದು ಮಾಡಿದೆ. ಅದರಂತೆ ಶಿಶು ಕ್ರಿಸೆಂಟ್ ಮೂನ್ ಅಂತ ಕೇವಲ ಒಂದೇ ಇಂಗ್ಲೀಷ್ ಪುಸ್ತಕ ಗುರುದೇವರು ಬರೆದಂಥದ್ದು. ಅದು ಕ್ರಿಸೆಂಟ್ ಮೂನ್ ಅಂತಿತ್ತು. ಅದನ್ನು ನಾನು ಕನ್ನಡದಲ್ಲೇ ಇದ್ದದ್ದನ್ನು ಮರುಪ್ರಕಟಣೆ, ಇವೆಲ್ಲ 50 ವರ್ಷಗಳ ಹಿಂದೆ ಪ್ರಕಟ ಆಗಿದ್ದು, ನಾನು ಮತ್ತೆ ಮರುಪ್ರಕಟ ಮಾಡಿದೆ. ಅದರಂತೆ ಇದು ಗುರುದೇವ ಅಂಥೇಳಿ, ಇದು ಬಹಳ ಸಂಕ್ಷಿಪ್ತದಲ್ಲಿ ಅದ್ಭುತವಾಗಿ ಗುರುದೇವ ರವೀಂದ್ರನಾಥ್ ಠಾಕೂರ್ ಅವರ ಜೀವನ ಚರಿತ್ರೆಯನ್ನು ನಮ್ಮ ಗುರುಗಳು ಶ್ರೀ ಪ್ರಹ್ಲಾದ್ ನರೇಗಲ್ ಮಾಸ್ತರರು ಅವರು ಬರೆದಿದ್ದರು. ಅದನ್ನು ಪ್ರಕಟ ಮಾಡಿದೆ. ಇದರಲ್ಲೇ ಕೇವಲ 10 ಗುರುದೇವ ರವೀಂದ್ರನಾಥ್ ಠಾಕೂರ್ ಅವರು ಮಾಡಿದ ಇಂಗ್ಲೀಷ್ ಗೀತಾಂಜಲಿ, ಅದರ ಕನ್ನಡ ಅನುವಾದ ನಮ್ಮ ಗುರುಗಳು ಮಾಡಿದ್ದನ್ನು ನಾನು ಪ್ರಕಟ ಮಾಡಿದ್ದೇನೆ. ಒಂದು ಪುಟ್ಟ ಪುಸ್ತಕ, ಕೇವಲ 30-40 ರೂಪಾಯಿಗಳು, ಎಲ್ಲವೂ ಹುಬ್ಬಳ್ಳಿಯ ಸಾಹಿತ್ಯ ಭಂಡಾರ. ಇನ್ನೊಂದು ಪುಸ್ತಕ, ನಾನು ವಿಶಿಷ್ಟವಾದ ಪುಸ್ತಕವನ್ನು ತಮಗೆ ತೋರಿಸ್ಲಿಕ್ಕೆ ನನಗೆ ಭಾಳ ಸಂತೋಷ ಅನ್ನಿಸ್ತದೆ. ಇದು ನೋಡ್ರಿ, ಗುರುದೇವ ಪಡೆದ ನೋಬಲ್ ಬಹುಮಾನ. ನಿಮಗೆ ಗೊತ್ತದ, ನಾವು ನಮ್ಮ ಭಾರತೀಯ ಸಾಹಿತ್ಯ ಬಹಳ ಶ್ರೇಷ್ಠ ಅಂತ ಹೇಳ್ತೀವಿ. ಆದರೆ ಯಾಕೆ ಭಾರತೀಯ ಸಾಹಿತ್ಯಕ್ಕೆ ನೋಬಲ್ ಬಂದಿಲ್ಲ? ಬಹುಶಃ ಸರಿಯಾಗಿ ಅದು ರಿಪ್ರೆಸೆಂಟ್ ಆಗಿಲ್ಲ ಅಂತ ಅನ್ನಿಸ್ತದೆ. ಆದ ಕಾರಣ ಅದಕ್ಕೆ ನಮಗೆ ಆ ಬಹುಮಾನ ಸಿಕ್ಕಿರಲಿಕ್ಕಿಲ್ಲ. ಈ ಪುಸ್ತಕವನ್ನು ನಾನು ಶ್ರೀ ರಾಮನಾಥ್ ಭಟ್ ಅವರು
ಮೈಸೂರಿನ ಒಬ್ಬ ಶ್ರೇಷ್ಠ ಗುರುದೇವ ರವೀಂದ್ರನಾಥ್ ಠಾಕೂರ್ ಅವರ ವಿದ್ವಾಂಸರು ಇವತ್ತು ಇದ್ದಾರೆ. ಸೊ ಅವರ ಎಲ್ಲ ಕಾವ್ಯವನ್ನು, ಗದ್ಯವನ್ನು ಇಂಗ್ಲೀಷ್ನಿಂದ ಕನ್ನಡ ಭಾಷೆಗೆ ಅತ್ಯಂತ ಸಮೃದ್ಧವಾಗಿ ಭಾಷಾಂತರ ಮಾಡಿದಂಥ ಶ್ರೇಷ್ಠ ಮಹನೀಯರು. ಅವರ ಸಹಾಯದಿಂದ ನಾನು ಈ ಪುಸ್ತಕವನ್ನು ಪ್ರಕಟ ಮಾಡಿದ್ದೇನೆ. ಗುರುದೇವ ರವೀಂದ್ರರು ನೋಬೆಲ್ ಬಹುಮಾನ ಪಡೆದಾಗ ಅವರಿಗೆ ಆ ನೋಬೆಲ್ ಕಮಿಟಿಯವರು ಮಾಡಿದಂಥ ಇಂಗ್ಲೀಷ್ ಭಾಷಣ, ಅದರಂತೆ ಇವರ ಅನುವಾದ, ರಾಮನಾಥ್ ಭಟ್ರು ಮಾಡಿದ ಅನುವಾದ, ಅದರ ನಂತರ ಗುರುದೇವ ರವೀಂದ್ರರು ಆ ಇಂಗ್ಲೀಷ್ ಭಾಷಣಕ್ಕೆ ಕೊಟ್ಟ ಪ್ರತ್ಯುತ್ತರ, ಇವೆಲ್ಲ ಈ ಪುಸ್ತಕದಲ್ಲಿ ಉಂಟು. ಈ ಪುಸ್ತಕದ ಮೇಲಿನ ಕವರ್ನಲ್ಲಿ ತಾವು ನೋಡಬಹುದು ಆ ನೋಬೆಲ್ ಬಹುಮಾನ, ಆ ಬಂಗಾರದ ಪದಕದ ಒಂದು ಚಿತ್ರ, ಅದರಂತೆ ಆ ಸೈಟೇಷನ್ನನ್ನು ಹಾಕಿದೆ. ಇವೆಲ್ಲ ನನಗೆ ಶ್ರೀರಾಮನಾಥ ಭಟ್ರು ಮೈಸೂರಿನಿಂದ ಕೊಟ್ಟು ಕಳಿಸಿದ್ರು. ಅವುಗಳನ್ನು ನಾನು ಕವರ್ ಪೇಜ್ ಮಾಡಿ ಹಾಕಿದ್ದೇನೆ. ಇದು ಬಹಳ ಅದ್ಭುತವಾದ ಪುಸ್ತಕ. ಇದನ್ನು ನಮ್ಮ ಹುಬ್ಬಳ್ಳಿಯ ಸಾಹಿತ್ಯ ಪ್ರಕಾಶನದಲ್ಲಿ ಇದು ಮಾರಾಟಕ್ಕೆ ಲಭ್ಯವಿದೆ. ಇನ್ನು ನಾನು ನಮ್ಮ ಗುರುಗಳ ಸಲುವಾಗಿ ವಾತ್ಸಲ್ಯ ಮೂರ್ತಿ ಅಂಥೇಳಿ ಅವರು ಶತಮಾನೋತ್ಸವವನ್ನು ಆಚರಿಸಿದ್ವಿ. ಆ ಸಂದರ್ಭದಲ್ಲೇ ಈ ಪುಸ್ತಕವನ್ನು ಅವರಿಗಾಗಿ ಪ್ರಕಟ ಮಾಡಿದೆ. ಈ ರೀತಿ ಒಂದು 5 ಪುಸ್ತಕಗಳನ್ನು ನಾನು ಗುರುದೇವ ರವೀಂದ್ರನಾಥ್ ಠಾಕೂರ್ ಅವರ, ಈಗ ನಾನು ಟ್ಯಾಗೋರ್ ಅಂತ ಬಿಟ್ಟೆ. ಈ ಟ್ಯಾಗೋರ್ ಅಂತ ಯಾಕೆ ಬಂತು ಅನ್ನುವಂಥದ್ದು ನಿಮಗೂ ಆಶ್ಚರ್ಯವಾದ ಇದು. ಬಹುಶಃ ಬೇಂದ್ರೆಯವರ ಅಜ್ಜ ದೊಡ್ಡ ವ್ಯಾಪಾರಸ್ಥ, ಭಾಳ ಶ್ರೀಮಂತ ಆದವ, ಬ್ರಿಟಿಷರ ಜೋಡಿ ಸೇರಿಕೊಂಡು ಭಾಳ ಶ್ರೀಮಂತರಾದರು. ಆವಾಗ ಅವರಿಗೆ ಠಾಕೂರ್ ಅಂತ ಅವ್ರಿಗೆ ಭಾಳಕಿ ಉಚ್ಚಾರ ಮಾಡಲಿಕ್ಕೆ ಭಾಳ ತ್ರಾಸಾಗಿರಬೇಕು. ಅವರು ಠಾಕೂರ್ ಹೋಗಿ ಟ್ಯಾಗೋರ್ ಮಾಡಿಬಿಟ್ರು. ಅಥವಾ ಕೆಲವೊಬ್ಬರ ಬರಹದ ಪ್ರಕಾರ ಠಾಕೂರ್ ಅಂದ್ರೆ ಏನಿದ್ರು ಅವ್ರು ಅರ್ಥ ತಿಳ್ಕೊಂಡ್ರು. ಠಾಕೂರ್ ಅಂದ್ರೆ ಒಬ್ಬ ಯಜಮಾನ, ಒಡೆಯ. ಅಯ್ಯೋ, ನೀನು ಒಡೆಯ ಅಂತಂದ್ರೆ ನಮ್ಮ ಮರ್ಯಾದೆ ಹೋಗ್ತದೆ ಅಂಥೇಳಿ ಬ್ರಿಟಿಷರು ಟ್ಯಾಗೋರ್ ಅಂತ ಬದಲಿಸ್ಕೊಂಡಿರಬೇಕು ಅಂತ ಕೆಲವರು ನನಗೆ ಹೇಳಿದರು. ಅದು ಇರ್ಬೋದು. ಒಟ್ಟಾರೆ ನಾವು ಸಹಜವಾಗಿ ಸಾಕಷ್ಟು ಜನರು ಬರವಣಿಗೆಯಲ್ಲಿ, ಮಾತಿನಲ್ಲಿ ಏನು ಮಾಡ್ತೇವೆ ಅಂದರೆ ರವೀಂದ್ರನಾಥ್ ಟ್ಯಾಗೋರ್ ಅಂದ್ಬಿಡ್ತೇವೆ. ಆದರೆ ಇದು ನನ್ನ ದೃಷ್ಟಿಯಲ್ಲಿ ಅಪಭ್ರಂಶ. ರವೀಂದ್ರನಾಥ್ ಠಾಕೂರ್ ಅಂತೆ ಅನ್ನಬೇಕು. ಇವತ್ತು ನಾವು ನಮ್ಮೆಲ್ಲ ಊರಿನ ಹೆಸರು ಬದಲಾಯಿಸ್ಕೊಂಡೇವಿ. ಎಷ್ಟು ಹಗರು ಬದಲಾವು. ಹುಬ್ಬಳ್ಳಿ ಹೋಗಿ ಹುಬ್ಬಳ್ಳಿ ಆಗ್ಯದ, ಬೆಂಗಳೂರು ಹೋಗಿ ಬೆಂಗಳೂರು ಆಗ್ಯದ, ಕಲ್ಕತ್ತಾ ಹೋಗಿ ಕೋಲ್ಕತ್ತಾ ಆಗ್ಯದ. ಯಾಕೆ ಇದನ್ನು ಬದಲಿಸ್ಬಾರ್ದು? ಇದನ್ನು ಬದಲಿಸ್ಕೋಬೇಕು. ಗುರುದೇವ ರವೀಂದ್ರನಾಥ್ ಠಾಕೂರ್. ನಾ ಆಗಲೇ ಒಂದು ಮಾತು ಹೇಳಿದೆ. ನಮ್ಮ ವರಕವಿ ಬೇಂದ್ರೆಯವರು ಎರಡು ಗೀತೆಗಳು ನನ್ನ ಕಣ್ಣಿಗೆ ಬಿದ್ದಾವರು. ಗುರುದೇವ ರವೀಂದ್ರನಾಥ್ ಠಾಕೂರ್ ಬರೆದದ್ದು. ಇನ್ನೊಂದು ರವೀಂದ್ರ ದರ್ಶನ ಅಂಥೇಳಿ. ಇದು ಅರಳು ಮರಳುವಿನ ಕೊನೆಯ ಪದ್ಯ ಸಂಕಲನದಲ್ಲಿ ಇದೆ. ಇದು ಹೆಂಗೆ ಬರೆದ್ರು ಅವರು, ಯಾಕೆ ಬರೆದ್ರು ಅಂದರೆ ಅವರು ಒಮ್ಮೆ ಬಹುಶಃ ಕಲಬುರ್ಗಿ, ಆವಾಗ ಕಲಬುರ್ಗಿ ಗುಲ್ಬರ್ಗ ಅಂತಿದ್ರಲ್ಲ, ಆ ಗುಲ್ಬರ್ಗಾಕ್ಕೆ ಹೋದಾಗ ಅಲ್ಲಿ ಒಬ್ಬ ಮಹಾನ್ ಆರ್ಟಿಸ್ಟ್ ಇದ್ದರು. ಅವರ ಹೆಸರು ಶಂಕರ್ರಾವ್ ಆಳಂದಕರ್ ಅಂತ. ಅವರು ವರ್ಣಚಿತ್ರಕಾರರು, ರೇಖಾಚಿತ್ರಕಾರರು ಆಗಿದ್ದರು. ಅವರ ಮನೆಯಲ್ಲಿ ಅವರು ಒಂದು ಅದ್ಭುತವಾದಂಥ ಗುರುದೇವ ರವೀಂದ್ರನಾಥ್ ಠಾಕೂರ್ ಅವರ ರೇಖಾಚಿತ್ರವನ್ನು ನೋಡಿದ ಕೂಡ ಅವರಿಗೆ ಇಷ್ಟೊಂದು ಸಂತೋಷ ಅನಿಸ್ತು. ಯಾಕಂದ್ರೆ ತಮ್ಮ ಕಾವ್ಯದ ಗುರು ಅಂತ ತಿಳ್ಕೊಂಡಿದ್ರು ರವೀಂದ್ರನಾಥ್ ಠಾಕೂರ್. ಆವಾಗ ಈ ಒಂದು ದ್ವಿಪದಿ, 4 ಪದಿ, ಸುಮಾರು ಎರಡು ಪುಟ ಅಂದರೆ 1, 2, 3, 4 ಪುಟಗಳ ಒಂದು ರವೀಂದ್ರ ದರ್ಶನ ಅಂಥೇಳಿ ಅದ್ಭುತವಾದ ಒಂದು ಹಾಡನ್ನು ಬರೆದುಬಿಟ್ಟಿದ್ದಾರೆ. ನಿಮಗೆ ಅದು ಆ ಪುಟದ ಒಂದು ಇದನ್ನು ತೋರಿಸ್ತೇನೆ. ನಾ ಕನ್ನಡ ಗೀತಾಂಜಲಿಯಲ್ಲಿ ಕೆಳಗಡೆ ಭಾಗದಲ್ಲಿ ಆ ರೇಖಾಚಿತ್ರ, ಆ ವರ್ಣಚಿತ್ರ ಇದೆ ನೋಡಿ, ಅಲ್ಲಿ ಬಾಜುಕ. ಅದು ಗುರುದೇವ ರವೀಂದ್ರರ ಬಗ್ಗೆ ಶಂಕರ್ರಾವ್ ಆಳಂದಕರ್ ಅವರು ತೆಗೆದಂಥ ವರ್ಣಚಿತ್ರಗಳು ನಮ್ಮ ಲೋಕಸಭಾದ ಹಾಲಿನಲ್ಲಿವೆ, ರಾಷ್ಟ್ರಪತಿ ಭವನದಲ್ಲಿವೆ. ಅವರೊಬ್ಬ ಶ್ರೇಷ್ಠ ಕಲಾವಿದರಾಗಿದ್ದರು. ನಾನು ಇಂಜಿನಿಯರಿಂಗ್ ಕಾಲೇಜ್ ಕಲಿಬೇಕಾದ್ರೆ ಅವರ ಒಂದೇ ಒಂದು ದಿನದ ಸಂಪರ್ಕ ಬಂದಿತ್ತು. ಅವರ ಮಗಳ ವಿವಾಹವು ನನ್ನ ತಂದೆಯವರ ಮಗನಿಗೆ ಕೊಟ್ಟು ಆಗಿತ್ತು 1965ರಲ್ಲಿ. ಆವಾಗ ತಂದೆಯವರ ಸ್ನೇಹಿತರ ಮಗನಿಗೆ ಕೊಟ್ಟು ಆಗಿತ್ತು. ನಾನು ಆ ನೂತನ ವಿಶ್ವವಿದ್ಯಾಲಯ
ಗುಲ್ಬರ್ಗಾಕ್ಕೆ ನನಗೆ ಪಾಪ ಅವ್ರ ಮನೆ ನನ್ನ ಹಾಸ್ಟೆಲ್ ತನಕ ಬಂದು ನನ್ನ ಕರ್ಕೊಂಡು ಹೋಗಿ ಕರೆದಿದ್ದರು. ನಾನು ಹೋಗಿದ್ದೆ. ಆವಾಗ ಶಂಕರ್ರಾವ್ ಆಳಂದಕರ್ ಅವರ ಹತ್ತಿರ ಕಲೀಲಿಕ್ಕೆ ಯುರೋಪ್ ಅಮೇರಿಕಾದಿಂದ ವಿದ್ಯಾರ್ಥಿಗಳು ಬಂದಿದ್ದರು, 6-7 ವಿದ್ಯಾರ್ಥಿಗಳು. ನಾನು ಅವತ್ತು ಹಿಂದಿನ ದಿವಸ ಸಂಜೆ ಮುಂದೆ ಹೋಗಿ ಬಹಳ ಸಾಂಸ್ಕೃತಿಕವಾಗಿ ಸಂಪ್ರದಾಯಬದ್ಧವಾದ ಲಗ್ನ ಆಗ್ತಾಯಿತ್ತು. ಇವರು ದೊಡ್ಡ ವರ್ಣಚಿತ್ರಕಾರರು ಅಂಥೇಳಿ ನನ್ನ ಪರಿಚಯ ಮಾಡಿಸ್ಕೊಟ್ರು ತಮ್ಮ ಬೀಗರನ್ನ. ನಾನು ನಮಸ್ಕಾರ ಮಾಡಿದೆ. ಆವಾಗ ಅವ್ರು ನನಗೊಂದು ಮಾತು ಹೇಳಿದರು, ನಿನಗೆ ನಮ್ಮ ಪದ್ಧತಿ ಎಲ್ಲ ಗೊತ್ತದಲ್ಲ, ನನ್ನ ಈ ಶಿಷ್ಯವರ್ಗ ಯುರೋಪ್ ಮತ್ತು ಅಮೇರಿಕಾದಂಥ 7 ಜನ ಬಂದಾರೆ, ಅವರಿಗೆ ನಾವಿಲ್ಲಿ ಏನು ನಡೆದದ ಅದನ್ನು ನೀನು ನಮ್ಮ ಲಗ್ನ ನಮ್ಮ ಪದ್ಧತಿಯನ್ನು ನಿನಗೆ ಎಷ್ಟು ಗೊತ್ತದ ಅಷ್ಟು ಹೇಳ್ಕೋತ ಇರಪ್ಪ ಅಂತ. ಆವಾಗ ನಾನು ಹ್ಞೂ ಅಂದೆ. ಬಹುಶಃ ಆ ದಿವಸ ಮರುದಿವಸ ನಾನು ಹೇಳಿದೆ. ಆವಾಗ ನನಗೆ ನಿಜವಾಗ್ಲೂ ಹೇಳ್ತೀನಿ, ಶಂಕರ್ರಾವ್ ಆಳಂದೇಕರ್ ನಾನು ನೋಡಿದ್ದು ಆವಾಗ ನನಗೆ ಆಶ್ಚರ್ಯ ಅನಿಸಿತ್ತು, ಅಷ್ಟು ದೊಡ್ಡ ಕಲಾಕಾರ ಇದ್ದಾರೆ ಅಂಥೇಳಿ. ಈಗ ಬೇಂದ್ರೆ ಅವರು ಅವರ ಮನೆಯಲ್ಲಿ ಗುರುದೇವ ರವೀಂದ್ರನಾಥ್ ಠಾಕೂರರ ಆ ಚಿತ್ರವನ್ನು ನೋಡಿ ಬರೆದಂಥ ಕವನದ ಕೆಲವೇ ಸಾಲುಗಳನ್ನು ನಾನು ವಾಚಿಸ್ತಾ ಇದ್ದೇನೆ. ಚತುರಸ್ರತೆಯ ಲಂಬಿಸೆ ತಾನು ಗಡ್ಡಕ್ಕೆ ಜ್ಯೋತಿದೆ ಜ್ಞಾನಿಯಾಜೇನು ಕವಿ ಕರ್ಮಯೋಗದಲ್ಲಿ ಏರಿದನು ನಂದನಕ್ಕೆ ಹಾಡಿದನು ದೇವಯಶವ ಎದೆ ತುಂಬಿ ಅರಳಿದನು ಜಗದತ್ತ ಹೊರಳಿದನು ಕೈಕೊಂಡು ಶಾಂತರಸವ. ಕವಿಗೆ ಸರಸ್ವತಿಯು ಬಾಗಿ ನಿಂತ ಹಾಗಿದೆ, ರವಿಗೆ ತನ್ನ ಉದಯ ಉಷಯ ನೆನಪು ಆಗಿದೆ. ಈತನೇ ರವೀಂದ್ರ ಇವನೇ ಕವೀಂದ್ರ, ನೋಡಿದೆಯಾ ರೂಪ ಜ್ಞಾನದ ಜ್ಯೋತಿ ಜಗದ ತಮಸ್ಸಿಗೆ ಹಿಡಿದಂತಿದೆ ದೀಪ. ಭಾಳವ, ನಾನು ಕೆಲವು ಸಿಲೆಕ್ಟೆಡ್ ಅಷ್ಟನ್ನು ನಾನು ಆರಿಸಿಕೊಂಡೇನೆ ಅಂತೇಳಿ. ಈ ರೀತಿ ನಮ್ಮ ದೇಶದ ಒಬ್ಬ ಶ್ರೇಷ್ಠ ವ್ಯಕ್ತಿ. ನಾನು ಸುಮಾರು ಒಂದು 20-30 ವರ್ಷದ ಕೆಳಗೆ ಒಂದು ಟೈಮ್ಸ್ ಆಫ್ ಇಂಡಿಯಾದಾಗ ಒಂದು ಆರ್ಟಿಕಲ್ ಓದಿದೆ. 3 ಗ್ರೇಟ್ಸ್ ಅಂತಿಂಗ್ ಏನು ಹೆಡ್ಲೈನ್ಸ್ ಇತ್ತದು. ಮಹಾತ್ಮ ಗಾಂಧಿ 1ನೇದವರು, 2ನೇದವರ ಗುರುದೇವ ರವೀಂದ್ರನಾಥ್ ಠಾಕೂರ್, 3ನೇದವರು ಯಾರು? ನಮ್ಮ ವಿಶ್ವೇಶ್ವರಯ್ಯನವರು. ಇದ್ರ ಬಗ್ಗೆ ಭಾಳ ಅದ್ಭುತವಾದ ಲೇಖನ ಇತ್ತದು. ಯಾಕೆ ಅವರು ಗುರುದೇವ ರವೀಂದ್ರನಾಥ್ ಠಾಕೂರ್ ಬಗ್ಗೆ ಹೇಳ್ತಾರೆ ಅಂತಂದ್ರೆ, ನಮ್ಮ ಭಾರತದ ಸಂಸ್ಕೃತಿ, ನಮ್ಮ ಭಾರತದ ಸಾಹಿತ್ಯ, ನಮ್ಮ ಭಾರತದ ಸಂಗೀತ, ನಮ್ಮ ಭಾರತದ ಕಲೆ, ನಮ್ಮ ಭಾರತದ ಶಿಕ್ಷಣ, ಇವೆಲ್ಲವುಗಳಲ್ಲಿ ಏನು ಸತ್ವ ಇದೆ ಅದನ್ನು ಎತ್ತಿ ತೋರಿಸಿದಂಥ ಮಹನೀಯರು. ಆ ನೋಬೆಲ್ ಬಹುಮಾನ ಇರಲಿ, ಅದು ನಮ್ಮ ಶ್ರೇಷ್ಠತೆಯನ್ನು ಎತ್ತೋರಿಸಿ ಹೇಳಬಹುದು. ಆದರೆ ನಮ್ಮ ದೇಶದ ಅದ್ಭುತವಾದ ಪ್ರೀತಿಯನ್ನು ಸಹಿತ ಇವರು ಬೆಳೆಸಿ ಪೋಷಿಸಿಕೊಳ್ಳಬೇಕು ಅನ್ನುವಂಥ ಅತ್ಯಂತ ಉತ್ಕಟವಾದಂಥ ರಾಷ್ಟ್ರಭಕ್ತರಾಗಿದ್ದರು ಗುರುದೇವ ರವೀಂದ್ರನಾಥ್ ಠಾಕೂರ್ ಅವರು. ನಿಮ್ಗೆ ಆಶ್ಚರ್ಯ ಅಂತಂದರೆ ಅವರ ಬಗ್ಗೆ ಅವರ ಗೀತಾಂಜಲಿ ಯಾವ ಪುಸ್ತಕ ಸುಮಾರು 100 ಎಷ್ಟೋ ಇದೆಯಲ್ಲ, ನನಗೆ ಸ್ವಲ್ಪ ನೆನಪಾಗ್ಯದ. ತಾವು ಸ್ವತಃ ಅನುವಾದ ಮಾಡಿದರು ಇಂಗ್ಲೀಷಕ್ಕೆ. ಆ ಪುಸ್ತಕಕ್ಕೆ ನೊಬೆಲ್ ಬಹುಮಾನ ಬಂತು. ಆ ಪುಸ್ತಕ ನಮ್ಮ ಗುರುಗಳಾದಂಥ ಶ್ರೀ ನರೇಗಲ್ ಮಾಸ್ತರು, ಅದು ಅಲ್ಲದೆ ಅವರ 150 ಹೆಚ್ಚಿಗೆ ಆ ಗೀತಾಂಜಲಿ, ಮೂಲ ಗೀತಾಂಜಲಿ, ಅವರ ಸಾಹಿತ್ಯ ಬಹಳ ದೊಡ್ಡ ಅಪಾರ ಪ್ರಮಾಣದ ಸಾಹಿತ್ಯವನ್ನು ಗುರುದೇವ ರವೀಂದ್ರ ಬರೆದಾರ. ಯಾವ ಬಗೆಯ ಸಾಹಿತ್ಯ? ಒಂದೇ ಮಾತನ್ನ ಹೇಳ್ಕೊಂಡು ಎಲ್ಲ ಬಗೆಯ ಸಾಹಿತ್ಯವನ್ನು ಅವರು ಸೃಷ್ಟಿಸ್ಯಾರ. ಒಂದು ಬಿಟ್ಟಿಲ್ಲ. ಸಾಹಿತ್ಯದಲ್ಲಿ ಏನೇನಿದೆಯೋ ಅದು ಎಲ್ಲ ಬಗೆಯ ಸಾಹಿತ್ಯವನ್ನು ಗುರುದೇವ ರವೀಂದ್ರನಾಥ್ ಠಾಕೂರ್ ಅವರು ಅಲ್ಲಿದ್ದಾರೆ. ಯಾವುದೇ ಒಬ್ಬ ವ್ಯಕ್ತಿ ತನ್ನ ಜೀವನವನ್ನು, ಇಡೀ ಜೀವನವನ್ನು ಸಹಿತ ಗುರುದೇವ ರವೀಂದ್ರನಾಥ್ ಠಾಕೂರ್ ಬರೆದಂಥ ಸಾಹಿತ್ಯವನ್ನು ಓದಬೇಕು ಅಂತ ಹೊರಟ್ರೆ ಇಡೀ ಜೀವನ ಸಾಲುವುದೇ ಇಲ್ಲ ಅನ್ನುವಂಥ ಅದ್ಭುತ ಭಾವವನ್ನು ನಮ್ಮ ಗುರುಗಳು ತಮ್ಮ ಗುರುದೇವ ಪರಿಚಯದಲ್ಲಿ ಬರೆದಾರ. ದ್ವಿಪದಿ, ಶ್ಲೋಕ, ಸಣ್ಣ ಕವಿತೆ, ದೀರ್ಘ ಕವಿತೆ, ಸಣ್ಣ ಕತೆ, ನೀಳ್ಗತೆ, ನೀತಿಕತೆ, ಲೋಕೋಕ್ತಿ, ಕಾದಂಬರಿಗಳು, ಕಥೆ, ನಾಟಕ, ಪ್ರಹಸನ, ದುಃಖಾಂತ, ಸುಖಾಂತ,
ಗೀತ, ನಾಟ್ಯಗೀತ, ಕೀರ್ತನ, ಒಳಿ, ಭಾವಗೀತ ಎಲ್ಲನೂ ಅವರು ಬರೆದಂಥ ಒಂದು ಅದ್ಭುತವಾದಂಥ ಅವರ ಇದು ಅದೇ. ಆಮೇಲೆ ಅವರು ಬಹಳ ಅದ್ಭುತವಾದಂಥ ಇದು ಅಂತಂದರೆ ಅವರು ಎಷ್ಟೊಂದು 56 ಕಾವ್ಯ ಸಂಕಲನಗಳು ಅವ ಅಂಥವು. 56 ಕಾವ್ಯ ಎಲ್ಲ ಬರೆದದ್ದು ಬಂಗಾಲಿ ಭಾಷೆಯೊಳಗೆ. ಕೇವಲ ಒಂದೇ ಒಂದು ಆಗಲೇ ಹೇಳಿದ್ನಲ್ಲ, ಶಿಶು, ಕ್ರಿಸೆಂಟ್ ಮೂನ್, ಇದು ಒಂದೇ ಒಂದು ಅವರು ಇಂಗ್ಲೀಷ್ನಲ್ಲೇ ಬರೆದದ್ದುಂಟು ಅಂತ ಹೇಳ್ತಾರೆ. ಈಗ ನಾನು ಈ ಗೀತಾಂಜಲಿಯ ಒಂದು ಅದ್ಭುತವಾದಂಥ ಒಂದು ಇಂಗ್ಲೀಷ್ ಪದ್ಯ, ಅದರ ಕನ್ನಡ ಅನುವಾದವನ್ನು ನಮ್ಮ ಗುರುಗಳಾದಂಥ ಪ್ರಹ್ಲಾದ್ ನರೇಗಲ್ ಮಾಸ್ತರ್ ಮಾಡಿದ್ದಾರೆ. ಅದರ ಒಂದೊಂದು ನುಡಿಯನ್ನು ನಾನು ವಾಚಿಸ್ತೇನೆ. ಅದು ಗೀತಾಂಜಲಿಯಲ್ಲೇ ಬಹುಶಃ ಅದು ಕೊನೆಯ ಇಂಗ್ಲೀಷ್ ಗೀತಾಂಜಲಿಯಲ್ಲಿ. ಇನ್ ಒನ್ ಸ್ಯಾಲ್ಯುಟೇಷನ್ ಟು ದೀ ಮೈ ಗಾಡ್, ಲೆಟ್ ಆಲ್ ಮೈ ಸೆನ್ಸಸ್ ಸ್ಪ್ರೆಡ್ ಔಟ್ ಆ್ಯಂಡ್ ಟಚ್ ದಿಸ್ ವರ್ಲ್ಡ್ ಆಟ್ ದೈ ಫೀಟ್. ಇನ್ನೊಂದು ವಿಷಯ ಹೇಳಬೇಕು. ಗುರುದೇವ ಆ ಜೀವನ ದೇವತೆಯ ಉಪಾಸನೆಯನ್ನು ಕೈಕೊಳ್ತಾ ಇದ್ದರು. ಜೀವನ ದೇವತೆಯನ್ನು, ನಮ್ಮಲ್ಲಿರುವಂಥ ಆತ್ಮ, ಸಚ್ಚಿದಾನಂದ ತತ್ವ, ಚೈತನ್ಯ, ಇದನ್ನು ಅವರು ಆರಾಧನೆಗೈತಾ ಇದ್ರಲ್ಲ, ಅದಕ್ಕೋಸ್ಕರವಾಗಿ ಅವರ ಪ್ರಾರ್ಥನಾ ಪದ್ಯಗಳು ಬಹಳ ಉತ್ಕೃಷ್ಟ ರೀತಿಯಲ್ಲಿವೆ ಅಂತ ಹೇಳ್ತಾರೆ. ಲೈಕ್ ಎ ರೇನ್ ಕ್ಲೌಡ್ ಆಫ್ ಜುಲೈ ಹಂಗ್ ಲೋ ವಿತ್ ಇಟ್ಸ್ ಬರ್ಡನ್ ಆಫ್ ಅನ್ಶೆಡ್ ಶವರ್ಸ್, ಲೆಟ್ ಆಲ್ ಮೈ ಮೈಂಡ್ ಬೆಂಡ್ ಡೌನ್ ಅಟ್ ದೈ ಡೋರ್ in one salutation to thee. Let all my songs gather together their diverse strains into a single current and flow to a sea of silence in one salutation to thee. Like a flock of homesick cranes flying night and day come back to their mountain nests, let all my life take its voyage to its ಎಟರ್ನಲ್ ಹೋಮ್ ಇನ್ ಒನ್ ಸ್ಯಾಲ್ಯುಟೇಷನ್ ಟು ದಿ. ನಮ್ಮ ಗುರುಗಳು ಮಾಡಿದಂಥ ಎರಡು ನುಡಿಗಳನ್ನು ಹೇಳ್ತೇನೆ. ವಂದೇ ನಮಸ್ಕಾರ ಪ್ರಭೋ, ವಂದೇ ನಮಸ್ಕಾರ, ವಂದೇ ನಮಸ್ಕಾರ. ವಂದೇ ನಮಸ್ಕಾರದಲ್ಲಿ ಇಂದು ನಿನ್ನ ಚರಣದಲ್ಲಿ ದೇಹವೆಲ್ಲ ಚಾಚಲಿ, ವಿಶ್ವವೆಲ್ಲ ತೋಚಲಿ. ವಂದೇ ನಮಸ್ಕಾರದಿ ಸಕಲ ಸಂಸಾರದಿ, ವಂದೇ ನಮಸ್ಕಾರ ಪ್ರಭೋ, ವಂದೇ ನಮಸ್ಕಾರ. ವಿವಿಧ ಸ್ವರದನೇಕ ದಾನ ಸವಿಯ ಹೊಂದಿ ಏಕತಾನ, ವಂದೇ ನಮಸ್ಕಾರದಲ್ಲಿ ನಿನ್ನ ಚರಣದಲ್ಲಿ ಗಾನಧಾರೆ ನಿಲ್ಲಲಿ, ಮೌನವಾರಿ ಚಲ್ಲಲಿ. ವಂದೇ ನಮಸ್ಕಾರದಿ ಯಹುದು ಶಾಂತಿ ವಾರಧಿ, ವಂದೇ ನಮಸ್ಕಾರ ಪ್ರಭೋ, ವಂದೇ ನಮಸ್ಕಾರ. ಇದರ ಬಂಗಾಲಿ ಅನುವಾದವನ್ನು ನಾನು ಇಲ್ಲಿ ಪ್ರಕಟ ಮಾಡಿದ್ದೆ. 1-2 ಸಾಲುಗಳನ್ನು ಹೇಳ್ತೇನೆ. ಎಕ್ಕಟ್ಟಿ ನಮಸ್ಕಾರೆ ಪ್ರಭೋ, ಎಕ್ಕಟ್ಟಿ ನಮಸ್ಕಾರೇ, ಸಕಲ ದೇಹ ಲುಟಿಯ ಪಡುಕು ತೊಮ್ಮರ ಏ ಸಂಸಾರೇ, तुम्हारे हे संसारे. समस्त मन पड़िया था को तव भवन द्वारे, नाना सुरेर आकुल धारा मिलिए दिए ಆತ್ಮಹಾರ. ಈ ರೀತಿ ಇಂದು ಗುರುದೇವ ರವೀಂದ್ರರ ಒಂದು ಸ್ಮರಣೆಯನ್ನು ನಾವು ಮಾಡಬೇಕು. ಶ್ರೇಷ್ಠರ ಸ್ಮರಣೆ ಜೀವನದಲ್ಲಿ ಬಹಳ ಮುಖ್ಯವಾಗಿರುತ್ತದೆ. ನಮ್ಮ ಗುರುಗಳು ತಮ್ಮ ಈ ಗುರುದೇವ ಪುಸ್ತಕದ ಕೊನೆಗೆ ಒಂದು ಜೈಕಾರವನ್ನು ಹಾಡಿದ್ದಾರೆ. ಅದರಲ್ಲಿಯೇ 1-2 ನುಡಿಗಳನ್ನು ವಾಚಿಸಿ ನನ್ನ ಇಂದಿನ ನಿವೇದನೆಗೆ ಒಂದು ಮುಕ್ತಾಯವನ್ನು ಕೊಡ್ತಾ ಇದ್ದೇನೆ. ಜೈ ಗುರುದೇವ, ಜೈ ಗುರುದೇವ, ಜೈ 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 ಗುರುದೇವ. ಜನಪದ ಜೀವನ ಸಂತೋಷ, ಮನುಕುಲ ದೈಕ್ಯದ ಜಯ ಘೋಷ, ನರನಾರಾಯಣಲಿ ಭಕ್ತಿ, ಸರ್ವರ ಜೊತೆಯಲಿ ನಿಜ ಮುಕ್ತಿ. ಭಾರತ ರಾಷ್ಟ್ರದ ಜಯ ಗೀತ,
ಯಾರಾಷ್ಟ್ರಕ್ಕೂ ಅದು ಶುಭ ಗೀತ, ಯಾರಾಷ್ಟ್ರಕ್ಕೂ ಅದು ಶುಭ ಗೀತ. ಜೀವನ ದೇವನ ಸಹಯೋಗ, ತೀವಿದ ತ್ಯಾಗದೊಳಿಹ ಭೋಗ. ಭಕ್ತನ ಪ್ರೇಮದ ಉಕ್ಕಂದ, ಮುಕ್ತನ ಪ್ರಜ್ಞೆಯ ಸ್ವಾನಂದ. ಕುಣಿಯುತ್ತ ಬರುತಿಹ ಭಗವಂತ, ತಣಿಯುತ್ತ ಬೆರತಿಹ ಭಗವಂತ. ಗೀತಾಂಜಲಿಯಲಿ ಈ ಭಾವ, ಓತಪ್ರೋತವೋ ಓ ಜೀವ. ಜೈ ಗುರುದೇವ, ಜೈ ಗುರುದೇವ. ಜೈ 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 ಗುರುದೇವ.